ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು, ಷಷ್ಠಿ ತಿಥಿ, ಮೂಲ ನಕ್ಷತ್ರ. ಈ ದಿವಸ ಚೈತ್ರ ಮಾಸದ ನಾವು 2ನೇ ಭಾಗದಲ್ಲಿದ್ದೀವಿ. ಷಷ್ಠಿ ತಿಥಿ ಇದೆ. ಷಷ್ಠಿಯಲ್ಲಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನಮ್ಮ ಪರಂಪರೆ ಹೇಳಿಕೊಟ್ಟ ಪಾಠ. ಹೀಗಾಗಿ ತಪ್ಪದೇ ಸುಬ್ರಹ್ಮಣ್ಯ ಸನ್ನಿಧಾನಗಳಿಗೆ ಹೋಗಿ ಬನ್ನಿ. ಅಲ್ಲಿ ವಿಶೇಷ ಅಭಿಷೇಕವನ್ನು, ಅಷ್ಟೋತ್ತರ ಸೇವೆಯನ್ನು ಯಾವುದಾಗುತ್ತೋ ಸೇವೆಯಲ್ಲಿ ನಾವು ಪಾಲ್ಗೊಳ್ಳೋದು ಬಹಳ ಮುಖ್ಯ. ಯಾವ ಸೇವೆ ಅನ್ನೋದು ಅವನೇ ನಿರ್ಣಯ ಮಾಡ್ತಾನೆ. ಅಲ್ಲಿಗೆ ಹೋದ್ಮೇಲೆ ನಾವು ಒಂದು ಆಲೋಚನೆಯಲ್ಲಿ ಹೋಗಿರ್ತೀವಿ, ಈ ಸೇವೆ ಮಾಡಿಸೋಣ, ಇದೇನೋ ಮಾಡೋಣ, ಮತ್ತೊಂದು ಕೊನೆಗೇನಾಗಿಲ್ಲ ಹೆಜ್ಜೆ ನಮಸ್ಕಾರ ಆರೋ ಹಾಕೋಣ, ಈ ಥರದ್ದು ಏನೋ ಆಲೋಚನೆಯಲ್ಲಿ ಹೋಗಿರ್ತೀವಿ. ಅಲ್ಲಿಗೆ ಹೋದ ಮೇಲೆ ಮನಸ್ಸು ಬದಲಾಗುತ್ತೆ. ಇನ್ಯಾರನ್ನೂ ನೋಡಿ, ಇನ್ಯಾವುದನ್ನೋ ಪ್ರಭಾವಕ್ಕೆ ತಗೊಂಡು ನಮ್ಮ ಆರಾಧನೆಯ ಕ್ರಮಗಳು ಮತ್ತು ಸೇವೆಗಳು ಬದಲಾಗಿಬಿಡುತ್ತೆ. ಹಾಗೆ ಅಲ್ವ ಎಷ್ಟೋ ದೂರ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿರ್ತಾರೆ. ವಸ್ತುತಃ ಸುಮ್ಮನೆ ಕ್ಷೇತ್ರ ದರ್ಶನ ಅಂತ ಹೋದವ್ರಿಗೂ ಕೂಡ ಅಲ್ಲೊಂದು ಆಶ್ಲೇಷ ಬಲಿ, ಮತ್ತೊಂದು ಮಹಾಪೂಜೆ, ಮಗದೊಂದು ಆ ಲಿಸ್ಟ್ ನೋಡಿಕೊಂಡು ಇದನ್ನು ಮಾಡಿಸ್ಬಿಡೋಣ, ಈ ಥರದ್ದು ಒಂದು ಆಲೋಚನೆ ಬರುತ್ತೆ. ನೀವು ಯಾವ ಸೇವೆ ಮಾಡಿದ್ರೂ ಆ ಪರಮಾತ್ಮನಿಗೆ ಸೇರುತ್ತೆ. ನೀವು ನಮಸ್ಕಾರ ಹಾಕೋದ್ರಿಂದ ಹಿಡಿದು ಮಹಾಪೂಜೆ ಮಾಡಿಸೋವರೆಗೆ ಯಾವುದೋ ಬೇರೆ ಬೇರೆ ಬಗೆ ಪೂಜೆಗಳಲ್ಲಿ ಬೇರೆ ಬೇರೆ ಬಗೆಗಳನ್ನು ಕಾಣ್ತಾ ಇದ್ದೀವಿ ಅಷ್ಟೇ. ವಸ್ತುತಃ ಅದೂ ಒಂದು ನಮಸ್ಕಾರದ ಪದ್ಧತಿ, ಅದು ಒಂದು ವಿಧಿ ಅಷ್ಟೇ, ಅದು ಒಂದು ವಿಧಾನ ಅಷ್ಟೇ. ಹೀಗಾಗಿ ನಾನು ಯಾವ ಬಣ್ಣದ ಬಟ್ಟೆ ಹಾಕ್ಕೊಂಡಿದ್ದೀನಿ, ಅಥವಾ ಶರ್ಟ್ ಹಾಕ್ಕೊಂಡಿದ್ದೀನೋ, ಜುಬ್ಬ ಹಾಕ್ಕೊಂಡಿದ್ದೀನೋ, ಇನ್ನೇನೋ ಮತ್ತೊಂದು ಮಗದೊಂದು ಬೇರೆ ಬೇರೆ ಉಡುಗೆಗಳಿದೆಯಲ್ಲ, ಆ ರೀತಿಯಲ್ಲಿ ಭಗವಂತನಿಗೆ ಈ ಸೇವೆಗಳೆಲ್ಲ ಹಾಗೆ ತಲುಪ್ತಕ್ಕಂಥದ್ದು. ಅಥವಾ ಇನ್ನೂ ಸರಳವಾಗಿ ಹೇಳೋದಾದರೆ ಊಟದ ವಿಚಾರ. ನಾವು ಅನ್ನ ಸಾರು ಅಥವಾ ಅನ್ನ ಹುಳಿನೋ ಅಥವಾ ಇನ್ನೇನೋ ಚಪಾತಿನೋ ರೋಟಿನೋ ಮತ್ತೊಂದೋ ಮಗದೊಂದೋ, ಹೀಗೆಷ್ಟು ವೆರೈಟಿ ಇದೆ. ಹೋಗೋದು ಮಾತ್ರ ಹೊಟ್ಟೆಗೇನೆ, ಬೇರೆ ಬೇರೆ ಆ ರೀತಿಯ ಸೇವೆಗಳಷ್ಟೇ. ಬಹಳ ಮುಖ್ಯವಾಗಿ ಈ ಸೇವೆಗಳಿಗಿಂತ ಮನಸ್ಸು. ನಾವು ಹೇಗೆ ಹೊಟ್ಟೆ ತುಂಬುತ್ತೋ, ರೊಟ್ಟಿ ತಿಂದರೂ ಹೊಟ್ಟೆ ತುಂಬುತ್ತೆ, ಅನ್ನ ತಿಂದರೂ ಹೊಟ್ಟೆ ತುಂಬುತ್ತೆ, ಇಡ್ಲಿ ತಿಂದರೂ ಹೊಟ್ಟೆ ತುಂಬುತ್ತೆ, ದೋಸೆ ತಿಂದರೂ, ಹಾಗೆ ಯಾವ ಸೇವೆ ಮಾಡಿದ್ರೂ ಪರಮಾತ್ಮನಿಗೆ ಹೋಗಿ ತಲುಪೋದನ್ನ ಅನ್ನೋದು ಬಹಳ ಮುಖ್ಯ. ಒಂದು ಅಕ್ಷತೆ ಕಾಳು ಹಾಕಿದ್ರೂ ಪರಮಾತ್ಮನ ಹೊಟ್ಟೆ ಅಥವಾ ಹೃದಯ ಸೇರಿದ್ದೀನ ನಾನು, ನನ್ನ ಹೃದಯದಲ್ಲಿ ಸೇರಿದ್ರೆ ಪರಮಾತ್ಮನ ಹೃದಯದಲ್ಲೂ ಸೇರಿರ್ತೀನಿ. ಈ ರೀತಿಯಲ್ಲಿ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ನಿಮ್ಮ ಹೃದಯ ತುಂಬುವಂಥ ಯಾವ ಸೇವೆಯನ್ನಾದರೂ ಮಾಡಿಸಿ. ಹೃದಯ ತುಂಬಬೇಕು ಮೊದಲು. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.